ನಂಗೆ ಹೆಂಗೆ ತುಂಬಾ ಖುಷಿ ಆದ್ರೂ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ, ತುಂಬಾ ಬೇಜಾರು ಒಬ್ಳೇ ಇರ್ಬೇಕು ಅಂದ್ರೂ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ನನ್ನ ಕಂಪ್ನಿ ನಾನು ಎಂಜಾಯ್ ಮಾಡ್ತೀನಿ, ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಎಂಜಾಯ್ ಮಾಡ್ತೀನಿ. ಆಮೇಲೆ ನೀವಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತಾ, ಬಟ್ ನಿಮ್ಮ ಹತ್ರ ನನಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಹೋದ್ರೆ ಸಫೋಕೇಟ್ ಆಗುತ್ತೆ. ನೋ, ಅಮೃತನು ವಿಷ ಆಗ್ಬಿಡುತ್ತೆ ಅಂತಾರಲ್ಲ, ಹಂಗೆ ಓವರ್ ಡೋಸ್ ಆಗ್ಬಿಡುತ್ತೆ ನನಗೆ. ಸೊ ನನಗೆ ಬ್ಯಾಲೆನ್ಸ್ ಮಾಡ್ತೀಯಾ ಅಂತ ಕೆಲವ್ರು ಹೇಳ್ತಾರೆ, ಐ ಡೋಂಟ್ ನೋ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೋ, ಬಟ್ ನನಗೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಾನು ಹೆಂಗಿದ್ದೀನಿ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಅನ್ಸೋದು ಹೆಂಗೆ ಗೊತ್ತಾ, ಇದು ಹೇಳ್ತಿರ್ಬೇಕಾರೆ ಗುರು ಹಿಂಗೂ ಬದುಕ್ಬೋದಾ, ಹಿಂಗೂ ಜೀವನ ಆಗುತ್ತೆ ಆಗುತ್ತೆ, ಒಂಚೂರು ಮೈಂಡ್ ಸೆಟ್ ಮಾಡ್ಕೋಬೇಕಷ್ಟೇ. ನಾನು ಹ್ಯಾಪಿಯಾಗಿಲ್ವಾ ಮತ್ತೆ ಮೊಬೈಲ್ ಇಲ್ಲದೆ ಬದುಕೋಕ್ ಆಮೇಲೆ ಜನ ಯೋಚನೆ ಮಾಡ್ತಿರ್ತಾರಮ್ಮ. ನಮ್ಮ ಮನೇಲಿ ಏನ್ ಗೊತ್ತಾ, ನಾನು ನನ್ನ ಗಂಡ ನನ್ನ ಮಗ ನಾವ್ ಯಾರು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ. ಅವ್ರೊಂದು ರೂಮು, ಇಲ್ಲೊಂದು ರೂಮು, ನಾನೊಂದು ರೂಮು, ಆಯ್ತಾ. ಅವ್ರವ್ರ ಸ್ಪೇಸ್ ಅವ್ರವ್ರದ್ದು. ನಾವು ಇಂಡಿವಿಜುವಲ್ ಇದಕ್ಕೆ ಸ್ಪೇಸ್ಗೆ ಬಹಳ ಗೌರವ ಕೊಡ್ತೀವಿ. ಏನೋ ಒಂದು ವಿಷಯ ಇದೆ ಅಂದಾಗ 3 ಜನ ಒಟ್ಟಿಗೆ ಸೇರ್ತೀವಿ, 10 ನಿಮಿಷ ಮಾತಾಡ್ತೀವಿ. ಆ 10 ನಿಮಿಷದ ಮಾತು ಎಷ್ಟು ಇಂಟೆನ್ಸಿಟಿ ಇರುತ್ತೆ ಅಂದ್ರೆ 24 hours ಕ್ಯಾರಿ ಆಗುತ್ತೆ. ಮತ್ತೆ ಡಿಸ್ಪಸ್ ಅವ್ರವ್ರ ಪ್ರಪಂಚ, ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರವ್ರದ್ದು, ಅವ್ರವ್ರ ಪ್ರಪಂಚ ಅವ್ರವ್ರದ್ದು, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಹ್ಯಾಪಿಯಾಗಿದ್ದೀವಿ ನಾವು.